ಈಗ ಅಖಾಡದಲ್ಲಿ ಯಾರು ಅಂತ ಕೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ. ದಿಢೀರೆಂದು ಅಮಿತ್ ಶಾ ಭೇಟಿ ಮಾಡಿದ ಎಚ್ ಡಿ ಕುಮಾರಸ್ವಾಮಿ. ಮೊನ್ನೆಯ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೃಹ ಇಲಾಖೆಗೆ ಒಂದು ಪತ್ರ ಬರೀತಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಪತ್ರ. ಅಖಾಡಕ್ಕಿಳಿದೇ ಬಿಟ್ರು ಎಚ್ ಡಿ ಕುಮಾರಸ್ವಾಮಿ. ರಾಜ್ಯ ಕಂಡ ಈಗ ರಾಷ್ಟ್ರ ಕಾಣುತ್ತಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆಯಷ್ಟೇ ಸಂಸದ ಪೂಜಾರಿಯಿಂದ ಅಮಿತ್ ಶಾಗೆ ಪತ್ರ ಹೋಗಿತ್ತು. ಇವತ್ತು ಕೇಂದ್ರ ಸಚಿವರೊಬ್ಬರು ಅಮಿತ್ ಶಾರನ್ನ ಭೇಟಿ ಮಾಡಿದ್ದಾರೆ ಅನ್ನೋದರ ಹಿಂದಿದೆ ಅತಿ ದೊಡ್ಡ ಪೊಲಿಟಿಕಲ್ ರೀಸನ್. ಇಡಿ ತನಿಖೆಗೆ ಮನವಿ ಮಾಡಿದ್ದ ಸಂಸದ ಪೂಜಾರಿ, ಜನಾರ್ದನ ಪೂಜಾರಿ ಒಂದು ಕಡೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಕಡೆ. ಈ ಬೆನ್ನಲ್ಲೇ ಅಮಿತ್ ಶಾ ಭೇಟಿ ಮಾಡಿದ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸದನದಲ್ಲಿ ಹೊತ್ತಿಕೊಂಡಿದ್ದ ಧರ್ಮಸ್ಥಳದ ಬೆಂಕಿ, ಪಾಂಗಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಆಗಿದ್ದ ಸಂಘರ್ಷದ ಬೆಂಕಿ ಈಗ ಕೇಂದ್ರ ಗೃಹ ಇಲಾಖೆಯ ಅಂಗಳಕ್ಕೆ ಹೋಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪತ್ರ ಬರೆದಾಗ್ಲೂ ಕೂಡ ಆಶ್ಚರ್ಯ ಆಗಿರಲಿಲ್ಲ. ಜನಾರ್ದನ ಪೂಜಾರಿ ಅವರು ಗಟ್ಟಿ ಧ್ವನಿಯಲ್ಲಿ ಧರ್ಮಸ್ಥಳದ ಪರ ನಿಂತಾಗ್ಲೂ ಕೂಡ ಆಶ್ಚರ್ಯ ಆಗಲಿಲ್ಲ. ರಾಜ್ಯ ಕಂಡ ರಾಜ್ಯದ ಕಿಂಗ್ ಮೇಕರ್ ಅಂತ ಕರೆಸಿಕೊಳ್ಳುವ ಎಚ್ ಡಿ ಕುಮಾರಸ್ವಾಮಿ, ಹಾಲಿ ಕೇಂದ್ರ ಸಚಿವರು, ಅವರು ಇವತ್ತು ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ನೋಡ್ರಿ, ಒಂದು ಕೇಂದ್ರ ಗೃಹ ಮಂತ್ರಿಯನ್ನ ಭೇಟಿ ಮಾಡೋದಕ್ಕೆ ಪ್ರಬಲವಾದ ಕಾರಣಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಕಾರಣಗಳನ್ನು ಮುಂದಿಟ್ಟುಕೊಂಡ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಧರ್ಮಸ್ಥಳದ ಪ್ರಕರಣ ಇಡೀ ರಾಜ್ಯದಲ್ಲಿ ಹೊತ್ಕೊಂಡು ಉರಿತಾ ಇದೆ. ಬೆಳ್ಳಂಬೆಳಗ್ಗೆ ನಿದ್ರೆಯ ಮಂಪರ್ನಲ್ಲಿದ್ದಂತಹ ಸಮೀರ್ ಮನೆಗೆ ಪೊಲೀಸರು ಹೋಗ್ತಾರೆ. ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ಧರ್ಮಪತ್ನಿ ಮತ್ತು ಮಗಳೊಂದಿಗೆ ಕೂತ್ಕೊಂಡು ಯೋಗಕ್ಷೇಮ ಮಾತನಾಡ್ತಿರ್ಬೇಕಾದ್ರೆ ಒಂದು ತರಹದ 14 ಪೊಲೀಸರ ಖಾಕಿದಾರಿಗಳ ಆಗಮನ ಆಗುತ್ತೆ. ಉಪಹಾರಕ್ಕೂ ಅವಕಾಶ ಕೊಡದೆ ಬಂಧನ ಆಗುತ್ತೆ. ಈ ಎಲ್ಲ ಡೆವಲಪ್ಮೆಂಟ್ಗಳಿದಾವಲ್ಲ, ಒಂದಕ್ಕೊಂದು ತಾಳೆ ಹಾಕಿ ನೋಡಿ ನೀವು. ಪೊಲೀಸರು ನಿನ್ನೆ ರಾತ್ರಿಯೇ ಎಲ್ಲದಕ್ಕೂ ಪ್ರಿಪೇರ್ ಆದಂಗೆ ಕಾಣ್ತಾ ಇದೆ. ಆಗಸ್ಟ್ 19ನೇ ತಾರೀಕು ಮಧ್ಯಂತರ ಜಾಮೀನಿಗೆ ಬೇಲ್ ಪಡೆಯೋದಕ್ಕೆ ಸಮೀರು ಮನವಿ ಕೊಡ್ತಾನೆ. ಹಾಗಾದ್ರೆ ಈ ವಿಚಾರ ಸೌಜನ್ಯ ಪರ ಹೋರಾಟಗಾರರ ಇಂಟೆಲಿಜೆನ್ಸ್ ತಿಳಿಸಿತ್ತ ಸಮೀರ್ ಅವರಿಗೆ? ಗೊತ್ತಿಲ್ಲ. ಬೆಳವಣಿಗೆಗಳು ಅತ್ಯಂತ ರಣರೋಚಕವಾಗಿ ನಡೀತಾ ಇದೆ. ಬ್ರಹ್ಮಾವರ ಠಾಣೆಯಲ್ಲೊಂದು ಕ್ಷುಲ್ಲಕ ಪ್ರಕರಣ ದಾಖಲಾಗುತ್ತೆ. ಕ್ಷುಲ್ಲಕ ಅಂತ ಹೇಳ್ತಾ ಇರೋದು ನಾನು ರಾಜಕೀಯವಾಗಿ ಅತ್ಯಂತ ಸಣ್ಣ ಪ್ರಮಾಣದ ಅಪರಾಧ ಅಂತ ಕರಿಬೋದು. ಅದನ್ನ ಒಬ್ಬ ರಾಜಕಾರಣಿಯನ್ನ ತೇಜೋವಧೆ ಮಾಡೋದು ಅದು ಸಣ್ಣ ಪ್ರಮಾಣದ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಇತ್ತೀಚೆಗಿನ ದೊಡ್ಡ ಪ್ರಮಾಣದ ಅಪರಾಧವನ್ನು ಗಮನಿಸಿದ್ರೆ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಕಾರಣಕ್ಕೆ ಕುಲಾಲ್ ಎನ್ನುವಂತಹ ವ್ಯಕ್ತಿ ಉಡುಪಿಯ ಬ್ರಹ್ಮಾವರದಲ್ಲಿ ದಾಖಲು ಮಾಡ್ತಾನೆ ಕೇಸು. ಬ್ರಹ್ಮಾವರದ ಪೊಲೀಸರು ಇವತ್ತೇ ಬೆಳ್ಳಂಬೆಳಗ್ಗೆ ಬರ್ತಾರೆ. ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಅದೇ ದಿನ ಸಂಜೆ ಬೆಂಗಳೂರಿನ ಜಿಗಣಿಯ MD ಸಮೀರ್ ಮನೆಗೆ ಪೊಲೀಸರು ಹೋಗ್ತಾರೆ. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಇವತ್ತೇ. ಲಾಯರ್ ಜಗದೀಶ್ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಅಲ್ಲಿಗೂ ಪೊಲೀಸರು ಹೋಗಿದ್ದಾರೆ. ಆ ವಿಚಾರನ ವಿಸ್ತೃತವಾಗಿ ಮಾತನಾಡ್ತೀನಿ. ಆದರೆ ಇವತ್ತು ಕೇಂದ್ರ ಸಚಿವರು ಅದೇ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ತಿಮರೋಡಿ ವಿಚಾರವಾಗಿ ಮಾತುಕತೆ ಆಯ್ತಾ? ಧರ್ಮಸ್ಥಳದ ಪರವಾಗಿ ಮಾತುಕತೆ ಆಯ್ತಾ? ಧರ್ಮಸ್ಥಳದ ಅತಿ ಸೂಕ್ಷ್ಮ ಪ್ರಕರಣಗಳನ್ನು ಹೆಂಗ್ ಭೇದಿಸೋದು ಮತ್ತು ಯೂಟ್ಯೂಬರ್ಗಳಿಗೆ ಹೊರ ದೇಶದ ಫಂಡಿಂಗ್ ಏನಾದರೂ ಬರ್ತಾ ಇದೆಯಾ? ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ಏನಾದರೂ ಗುಮಾನಿಗಳಿದಾವ? ರಾಷ್ಟ್ರೀಯ ಗುಪ್ತಚರ ಇಲಾಖೆ ಈ ಬಗ್ಗೆ ಏನಾದರೂ ಗಮನ ಹರಿಸಿದಾವ? ಏನಾದರೂ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಏನಾದರೂ ಮಾಹಿತಿ ಇದೆಯಾ? ಗೊತ್ತಾಗಬೇಕಲ್ಲ. NRI ಅಕೌಂಟ್ ಮುಖಾಂತರವಾಗಿ ಏನಾದರೂ ಫಂಡಿಂಗ್ ಆಗ್ತಾ ಇದೆಯಾ ಅನ್ನೋದು. ಒಂದು ಕಡೆ ಲಿಟ್ರಲಿ ಇದೊಂದು ಟಾರ್ಗೆಟ್ ಎನ್ನುವಂತಹ ವಾದ ಇರುವಾಗ ಈ ತರಹದ ಡೆವಲಪ್ಮೆಂಟ್ಗಳು ಮತ್ತಷ್ಟು ಪುಷ್ಟಿ ಕೊಡುವಂತಹದ್ದಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.